ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ಒಂದು ಸುದ್ದಿ ತಂದನಿ. ಕರ್ನಾಟಕ ರಾಜ್ಯದಾಗ 28 MP ಆಗಿ 27 MP ನೋಡ್ಬೇಕು. ಇನ್ನೊಬ್ಬರು ಮಾತ್ರ ಬೇಡ, ಮೈನಸ್ ಮಾಡ್ತೇವೆ ನಾವು. ಸಾಗರ್ ಖಂಡ್ರೇನು ಒಳ್ಳೆ ಮನುಷ್ಯ, ಕೆಲಸ ಮಾಡಕತ್ತಾರ. 26 MPಗಳು ನೋಡ್ಬೇಕಾ? ಇನ್ನು ಇವರಿಬ್ಬರು ಯಂಗ್ ಸ್ಟಾರ್ MPಗಳು ಏನು ಮಾಡಕತ್ತಾರ ನೋಡಿದಿರಿ ನೀವು? ಸಾಗರ್ ಖಂಡ್ರದ ಅಭಿವೃದ್ಧಿ ನೋಡೋಗ್ರಿ. ಇಲ್ಲಿ ಪಾರ್ಲಿಮೆಂಟ್ದಾಗ ಹೋಗಿ ಮಾತಾಡಿ ಮಿನಿಸ್ಟರ್ಗಳು ಭೇಟಿಯಾಗಿ ತರಾಕತ್ತ ಭಾಷೆ. ಬೀದರ್ ಇವತ್ತು ನಂದನವನ. ಅದೇ ರೀತಿ ಚಿಕ್ಕೋಡಿಯ ಮುದ್ದಿನ ಮಗಳು ಇವಳೇನು ಮಾಡ್ತಾಳೆ MP ಆಗಿ? ಈಕೆಗೇನು ಅನುಭವ ಐತಿ? ಟೀಕೆ ಟಿಪ್ಪಣಿ ಮಾಡಿದ್ರಲ್ಲ, ಯಾರ್ಯಾರು ಏನೇನು ಮಾತಾಡಿದ್ರಿ? ಇವತ್ತು 1.5 ವರ್ಷ 2 ವರ್ಷದ ಪಯಣ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಚಿಕ್ಕೋಡಿ ದೇಶ ನೋಡ್ಬೇಕು ಹಂಗೆ ಮಾಡ್ಯಾಳ ಈ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ. ವಿಕಲಚೇತನರಿಗೆ ಅನೇಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತುಗಳು, ಹಳ್ಳಿಯಲ್ಲಿ ರಸ್ತೆಗಳು, ಗ್ರಾಮೀಣ ಅಭಿವೃದ್ಧಿ, ಹಳ್ಳಿಯಿಂದಲೇ ದಿಲ್ಲಿ. ನಮ್ಮ ಜನ ನೇರವಾಗಿ ಯಾವುದೇ ಅಪಘಾತ ಇಲ್ಲದೆ ಅಪಘಾತ ರಹಿತವಾಗಿ ನಗರಕ್ಕೆ ಬರಬೇಕು. ಮಕ್ಕಳು ಶಾಲಾ ಕಾಲೇಜಕ್ಕೆ ಬರುವಾಗ ಸರಳವಾಗಿ ವಿರಳವಾಗಿ, ರಸ್ತೆ ಒಳ್ಳೆದಿದ್ರೆ ಬಸ್ಗಳು ಬರ್ತಾವಲ್ರಿ. ಎಷ್ಟು ಇಚ್ಛಾಶಕ್ತಿ ಐತೆ ನೋಡ್ರಿ ಆ ಹುಡುಗಿದು. ಭಾಳ ಜನ ಟೀಕಾ ಮಾಡಿದ್ರು ಚುನಾವಣೆ ನಿಂತಾಗ. ನಾವು ಸಮೀಕ್ಷೆ ಮಾಡೋಕ್ಕೆ ಹೋಗುವಾಗ ಏನು ಮಾಡ್ತಾಳ್ರಿ ಈ ಸಣ್ಣ ಹುಡುಗಿ, ಇಂಥವ್ರು ಭಾಳ ಮಂದಿ ಆಗಿ ಹೋಗ್ಯಾರು. ಎಷ್ಟೋ ಸಾರಿ 7 ಸಾರಿ MP ಆದವ್ರು ಇಲ್ಲಿ ಏನು ಮಾಡಿಲ್ಲ. 2 ವರ್ಷದ ಪಯಣದಲ್ಲಿ ಇವತ್ತು 100 ಕೋಟಿ ರೂಪಾಯಿ ಅಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ತಂದು ದೇಶ ನೋಡಬೇಕು. ಚಿಕ್ಕೋಡಿ ಮಾತು ಕಡಿಮೆ ತಂದೆ, ಹಾಗೆ ಕೆಲಸ ಚುರುಕು. ಇವತ್ತೆಲ್ಲ ಥರ ಸಾಕಾಗುತ್ತಾನೆ ನೋಡ್ರಿ. ಆ ಹುಡುಗಿ ಮುಖದ ಮೇಲೆ ಕಳೆನೂ ನೋಡ್ರಿ. ಯಾವಾಗ ಆ ಹೆಣ್ಮಗಳು ಅಲ್ಲಿ ಕಾಲಿಡ್ತಾಳ, ಅಲ್ಲಿ ಅಭಿವೃದ್ಧಿ ಆಕೈತೆ ಅಂಥೇಳಿ ಹೇಳಿದ್ನೆಲ್ಲ 1 ಲಕ್ಷ ಬರ್ತಾಳಂತೇಳಿ 5,000 ಕಡಿಮೆ ಆಗಿರ್ಬೇಕು. ನಮ್ಮದು ಮೈನಸ್ ಹೆಚ್ಚು ಕಡಿಮೆ ಆಗಿರ್ಬೇಕು. ನಾವೇನು ಜ್ಯೋತಿಷ್ಗಾರ ಅಲ್ಲ. ಯಾವಾಗ ಇಚ್ಛಾಶಕ್ತಿ ಉಳ್ಳಂಥ ಒಂದು ಸಂಸದೆ ನೇರವಾಗಿ ಪಾರ್ಲಿಮೆಂಟ್ ಪ್ರವೇಶ ಮಾಡಿ ಅಲ್ಲಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿಯಾಗಿ ಕ್ರೀಡೆ ಆಗಲಿ, ಮನರಂಜನೆ ಆಗಲಿ, ಅಭಿವೃದ್ಧಿ ಆಗಲಿ, ಕುಡಿಯುವ ನೀರಾಗಲಿ, ಇವತ್ತು ಮಹಿಳಾ ಸಬಲೀಕರಣ ಯೋಜನೆ ಅಂತ ಕಾರ್ಯಕ್ರಮ ಹಾಕೊಳಕತ್ತಾಳ. ಅವಳೇ ಪ್ರಿಯಾಂಕಾ ಜಾರಕಿಹೊಳಿ, ಮುದ್ದಿನ ಮಗಳು. ಇವತ್ತು ಅಭಿವೃದ್ಧಿ ಹರಿಕಾರ. ಇವತ್ತು ಚಿಕ್ಕೋಡಿ ನೋಡಕ್ಕೆ ಬರಬೇಕಿನ್ನು ಕೇಂದ್ರ ತನಿಖಾ ತಂಡಗಳು ಬರ್ತಾವ್ರಿ. ಕೇಂದ್ರದ ಅಧ್ಯಯನ ಟೀಮ್ಗಳು ಚಿಕ್ಕೋಡಿ ನೋಡಕ್ಕೆ ಬರ್ತಾವೆ. ನೋಡೋಗ್ರಿ, ರಸ್ತೆಗಳ ನಿರ್ಮಾಣ ಚಾಲು ಆಗ್ಯಾವ, ಗುದ್ದಲಿ ಪೂಜೆ ಚಾಲು ಆಗ್ಯಾವ, ಅಭಿವೃದ್ಧಿ ಅಂತೂ ನಿರಂತರವಾಗಿ ಸಾಗಾಕತ್ತೈತಿ. ಆ ಪಾಪ ವಿಕಲಚೇತನರ ಬಗ್ಗೆ ಇವ್ರಿಗೆ ಯಾರು ಸಹಾಯ ಮಾಡಬೇಕು ಅಂಥೇಳಿ ಆ ಹುಡುಗಿ ಚಿಂತೆ ಮಾಡ್ತಾಳ್ರಿ. ಒಂದು ಸಣ್ಣದು ಉದಾಹರಣೆ ಹೇಳ್ತಾನೆ ಕೇಳ್ರಿ. ಚಿಂತೆ ಮಾಡುವಾಗ ತನ್ನ ಕಾರಿನಲ್ಲಿ ಹೋಗುವಾಗ ಒಬ್ಬ ವಿಕಲಚೇತನ ತನ್ನ ಕೈಕಾಲು ಊನ ಆದರೂ ಸಹಿತ ಹೊಲದಲ್ಲಿ ಕೆಲಸ ಮಾಡೋದು ಕಣ್ಣು ದೃಷ್ಟಿ ಬೀಳ್ತೈತಿ ಆ ಹುಡುಗಿದು. ಯಾರು ಆ ಹುಡುಗಿ? ಸಂಸದೆ ಪ್ರಿಯಾಂಕಾ. ತಕ್ಷಣ ಡ್ರೈವರ್ ಹೇಳಿ ಗಾಡಿ ನಿಂದಿರಿಸ್ತಾಳೆ. ನಿಂದಿರಿಸಿದ ತಕ್ಷಣ ಹಿಡಿದು ನೋಡ್ತಾಳೆ. ನೋಡಿದ ತಕ್ಷಣ 2 ಕಾಲಿಲ್ಲ, ಆದರೂ ಹೊಲ್ದಾಗ ಕೆಲಸ ಮಾಡಾಕತ್ತಾನ. ತಕ್ಷಣ ಮಾಹಿತಿ ತೊಗೊಂಡು ಅವನ ಚಿಕ್ಕೋಡಿ ತಮ್ಮ ಕಚೇರಿ ಕರೆಸ್ತಾರ. ಅವನಿಗೆ ಮೋಟ್ರ್ ಸೈಕಲ್ ಕೊಡ್ತಾರ. ಅದರ ಸಾಕಾಗತ್ತ ನೋಡ್ರಿ. ಇವಳಂತ ಸಂಸದೆ. ಅಂತಃಕರಣ ಬೇಕು, ಹೃದಯವಂತಿಕೆ ಬೇಕು, ಪ್ರೀತಿ ಬೇಕು, ವಿಶ್ವಾಸ ಬೇಕು, ಸಹಾಯ ಮಾಡುವ ಮನಸ್ಸು ಬೇಕು. 100 ಕೋಟಿ ಸರದಾಳರು 14 ಕಂಪನಿಗಳಲ್ಲಿ ಕೆಲಸ ಮಾಡಿದಂಥ ಈ ಪ್ರಿಯಾಂಕಾ ಜಾರಕಿಹೊಳಿ ಇವತ್ತು ಏನು ಮಾಡ್ಯಾಳ ತನ್ನ ಕ್ಷೇತ್ರಕ್ಕೆ ಅನ್ನೋದನ್ನು ತೋರ್ಸಾಕತ್ತೀನಿ. ಇವತ್ತು ನೀವು ಲೈಕ್ ಮತ್ತು ಶೇರ್ ಮಾಡಬೇಕು. ಈ ಹುಡುಗಿಗೆ ಭವಿಷ್ಯ ಐತಿ. ಈ ಹುಡುಗಿ ದೇಶ ಆಳ್ತಾಳ ಅಂತ ಹೇಳಿದೀನಿ. ಈ ಹುಡುಗಿ ಉನ್ನತ ಸ್ಥಾನಕ್ಕೆ ಹೋಗ್ತಾಳ. ತಂದೆಯ ಪ್ರೇರಣೆ ಐತಿ, ತಾಯಿಯ ಆಶೀರ್ವಾದ ಐತಿ. ಎಲ್ಲ ಕ್ಷೇತ್ರದ ಮಹಾಜನತೆಯ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗ್ಗೆ ಆಶೀರ್ವಾದ ಮಾಡ್ಯಾರ. ಆಯುಷ್ಯ ಹೆಚ್ಚಾಗೋದಲ್ರಿ. ಧರ್ಮದಲ್ಲಿ ಜಾತಿ ಇಲ್ಲ, ಯಾವುದೇ ಧರ್ಮವಿಲ್ಲ, ಜಾತಿ ವಿಜಾತಿ ಎನ್ನದೆ ಸಿಂಪಲ್ ಹುಡುಗಿ ತಕ್ಷಣ ಬಂದು ಕಾರ್ಯಕ್ರಮ ಮಾಡಿಕೊಂಡು ಎಲ್ಲರ ಅಹವಾಲ ತೆಗೆದುಕೊಂಡು ಇತ್ಯರ್ಥ ಮಾಡಿ ಇವತ್ತು ಚಿಕ್ಕೋಡಿ ಲೋಕಸಭಾ ಇವತ್ತು 26 MPಗಳು ನೋಡ್ಬೇಕು. ಅದರಲ್ಲಿ ಕಾಂಗ್ರೆಸ್ ಇರ್ಬೋದು, BJPನೂ ಇರ್ಬೋದು. ಕೆಲವು MPಗಳನ್ನು ನೋಡಿದರೆ MPಗಳು ಎಲ್ಲಿದ್ದಾರೆ ಅನ್ನೋದು ಕಾಣುವಾತ್. ಜಗದೀಶ್ ಶೆಟ್ಟರ್ ಮಹಾರಾಜರು ಮಾತ್ರ ಮ್ಯಾಗಿನ ಮ್ಯಾಗ ಕಾಣ್ತಿರ್ತಾರೆ, ಒಂದು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆದರೆ ಉಳಿದ MPಗಳು ಎಲ್ಲಿ ಹೋದ್ರಿ? ಚುನಾಯಿತರಾದಂಥವರು ಕಾಣವಾರಿ. ಒಂದರೆ ನಿಮ್ಮದು ಜನತಾ ದರ್ಶನ, ಒಂದರೆ ನೀವು ಏನಾರೇ ಮಾಡಿದ ಕಾರ್ಯ. ಮತ್ತು ಮೋದಿ ಅಂತೀರಿ, ಅಲ್ಲಿ ಹೋಗಿ ಮಗಲಾಕೊಂಡ್ತೀರಿ. ಹೋಗಿ ಒಂದು ಸ್ವಲ್ಪ ಮೋದಿಗೆ ನಮ್ಮ ಕರ್ನಾಟಕಕ್ಕಿಂತ ಸವಲತ್ತು ಬೇಕಂತೇಳಿ ಹೇಳಬೇಕಾಗಿತ್ತು ರೀ. ಎಲ್ಲರೇ ಇದೇ ಕಾಂಗ್ರೆಸ್ ಸರ್ಕಾರ ಇರ್ತಿತ್ತು, ಈ ಸಣ್ಣ ವಯಸ್ಸಿನ ಪ್ರಿಯಾಂಕಾ ಜಾರಕಿಹೊಳಿ ಹುಡುಗಿ ಮಂತ್ರಿ ಆಗುತ್ತಿದ್ಲು.
ಅದು ನಂದನವನ ಆಗುತ್ತಿತ್ತು. ಇದೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಯಾಕೆ ಹೇಳಕತ್ತಾನ ಕಾಕ ಅಂತಿರಬೇಕು. ಆ ವಯಸ್ಸಿನ ಹುಡುಗಿಗೆ ಇಚ್ಛಾಶಕ್ತಿ ಐತಿ. ಜನರ ಜೊತೆ ಸಂಪರ್ಕ ಹೆಂಗೆ ಮಾಡಬೇಕು, ಹಿರಿಯ ರಾಜಕಾರಣಿಗಳನ್ನು ಹೆಂಗೆ ಗೌರವಿಸಬೇಕು. ಇವತ್ತು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಕಾಲಿಡಾಕತ್ತಾಳ. ಆ ಕ್ಷೇತ್ರ ಪಾವನ ಆಗಾಕತ್ತೈತಿ, ಅಭಿವೃದ್ಧಿ ಆಗಾಕತ್ತೈತಿ. ಮತ್ತೇನು ಬೇಕ್ರಿ ಅಭಿವೃದ್ಧಿಗಿಂತ ಹೆಚ್ಚು? ವಿದ್ಯಾಭ್ಯಾಸಕ್ಕೆ ಮೊದಲ ಪ್ರಾಶಸ್ತ್ಯ, ಆರೋಗ್ಯಕ್ಕೆ ಪ್ರಾಶಸ್ತ್ಯ, ಮಹಿಳಾ ಸಬಲೀಕರಣ ಯೋಜನೆಗೆ ಪ್ರಾಶಸ್ತ್ಯ, ನಿರುದ್ಯೋಗಿಗಳಿಗೆ ಪ್ರಾಶಸ್ತ್ಯ, ಅನೇಕ ಚಿಕ್ಕ ವ್ಯಾಪಾರಸ್ಥರಿಗೆ ಪ್ರೋತ್ಸಾಹಕವಾಗಿ ಅವರಿಗೆ ಸಾಲ ಸೌಲಭ್ಯದ ತರಬೇತಿ, ಕೌಶಲ್ಯ ಅಭಿವೃದ್ಧಿ. ಇನ್ನೇನು ಮಾಡ್ಬೇಕು ಪ್ರಿಯಾಂಕಾ ಜಾರಕಿಹೊಳಿ? ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ಏನು ಬೇಕ್ರಿ ಇದಕ್ಕಿಂತ ಹೆಚ್ಚಿಂದು? ಈ ಹುಡುಗಿ ದೇಶ ಆಳ್ತಾಳಂತ ಹೇಳಿದ್ದೀನಿ. ಆ ದೇಶ ಆಳುವ ಕನಸು 29ಕ್ಕೆ ನನಸಾಗತೈತಿ. ಇದನ್ನು ಬರ್ಕೋರಿ. ಇವತ್ತು ನಾನು ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅವರ ತಂದೆ ತಾಯಿ ಆಶೀರ್ವಾದ ಮತ್ತು 10 ಲಕ್ಷ ಜನ ಇರುವಂಥ ಚಿಕ್ಕೋಡಿ ಲೋಕಸಭೆಯ ಮತದಾರ ಪ್ರಭುಗಳ ಆಶೀರ್ವಾದ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ನೋಡಿರಿ. ಈ ಹುಡುಗಿ ಒಂದು ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ. ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಕಣ್ಣೆರಡು ಇರಬಹುದು, ನೋಟಗಳೊಂದೇ ಅಲ್ಲವೇ? ರೂಪಗಳು ಎರಡೆರಡು, ಹೃದಯ ಒಂದೇ ಅಲ್ಲವೇ? ಈ ಜೀವನ ಸಂಜೀವಿನಿ, ಇದು ಅಣ್ಣನಾಶಯ. ನೀ ಹೇಳು ಶುಭಾಶಯ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. संकल्प बोल के हम तो निकल पड़े, हर द्वार खोल के गगन कहे विजयी भव.